ಆಯ್ತಾ. ಯಾವುದೇ ಒಂದು ಗಾಡಿ ತಗೊಳಕ್ಕಿದ್ರು ಒಂದೊಂದೇ ತಗೊಳ್ಳಿ. ಒಂದು ಗಾಡಿದು ಒಂದು 90% ಕ್ಲಿಯರ್ ಆದಮೇಲೆ ಇನ್ನೊಂದು ಗಾಡಿಗೆ ಪ್ಲಾನ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದೇ ಸತಿ ಒಟ್ಟೊಟ್ಟಿಗೆ ತರಕ್ಕೆ ಹೋಗ್ಬೇಡಿ. ಇಬ್ರು ಆರಾಮಾಗಿ ನಾವೆಲ್ಲ ಪ್ಯಾಕೇಜ್ ಹೋದಾಗ ಇಬ್ರು ಮೂವರು ಮಲ್ಕೊಂಡೇ ಹೋಗಿರ್ತೀವಿ ಈ ಜಾಗದಲ್ಲಿ. ನಾನು ಒಂದೇ ಗಾಡಿ ಬಸ್ ತಗೊಂಡು ಡೈರೆಕ್ಟಾಗಿ ತಗೊಂಡು ನಾನು ಬಚಾಯಿಸ್ಕೊಂತೀನಿ ಅನ್ನೋದೆಲ್ಲ ಕಷ್ಟನೇ. ನಮಗೆ ಇದು ಇಂಟರ್ಕೂಲರು ಮತ್ತು ರೇಡಿಯೇಟ್ರು ಪ್ರತಿಯೊಂದೆಲ್ಲ ಇಲ್ಲಿ ಹತ್ರದಲ್ಲಿರೋದ್ರಿಂದ ಇಲ್ಲಿ ಗಾಳಿ ಚೆನ್ನಾಗಿ ಹೋಗುತ್ತೆ. ಒಂದು ಡೈರೆಕ್ಟಾಗಿ ಹೋಗಿ ನಾನು ಹೊಸ ಗಾಡಿನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದೇ ಕಾರಣಕ್ಕೆ ಹೋಗ್ಬೇಡಿ. ನನ್ಗೆ ಗೊತ್ತಿರೋ ಪ್ರಕಾರ ಸಾಲ ಸೋಲ ಮಾಡಿ ಮಾಡೋದಾದರೆ ಮಾಡೋಕ್ಕೆ ಹೋಗ್ಬೇಡಿ ಹೊಸ ಗಾಡಿನ. ಸಿಸ್ಟಮ್ ಬಂದು ರಾಬರ್ಟ್ ಸಿಸ್ಟಮ್ ಇದೆ. ರಾಬರ್ಟ್ ಸಿಸ್ಟಮು ವಿತ್ ಇದು ಬಾಕ್ಸು, ಇನ್ನು ವೈರಿಂಗು ಪ್ಲಸ್ ಏನಾದರೂ ನಮಗೆ ಸಣ್ಣ ಪುಟ್ಟ ಬಟ್ಟೆ ಇಟ್ಕೊಳೋದು ವಿತ್ ಬಾಡಿ ಚಾರ್ಜಿ ಎರಡಕ್ಕೂ ಸೇರಿಸಿ 45 ಲಕ್ಷ ಮುಟ್ಟುತ್ತೆ. ಏನಪ್ಪ ಅಂದರೆ ಗಾಡಿ ವೆಯ್ಟ್ಲೆಸ್ ಬರುತ್ತೆ, ಬಟ್ ಮೈಲೇಜ್ ಚೆನ್ನಾಗಿದೆ. ಇವೆಲ್ಲ ಬ್ರಾಂಜ್ ಗ್ಲಾಸು. ಯಾಕೆಂದ್ರಲ್ಲ ಚಾರ್ಜಿ ಬಂದು ನಮಗೆ 19.5 ಲಕ್ಷ ಬಿದ್ದಿದ್ದು. ಎಲ್ಲ ಕಂಪ್ಲೀಟು ಫ್ರ್ಯಾಂಕಾಗಿ ಹೇಳ್ತೀನಿ. ಯಾವುದೂ ರೇಟ್ ಜಾಸ್ತಿ ಹೇಳಲ್ಲ, ಯಾವುದೂ ಕಮ್ಮಿ ಹೇಳಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಕಂಟೆಂಟ್ ಏನಪ್ಪಾ ಅಂತಂದ್ರೆ 35 ಸೀಟ್ರು ಮಾಡೋದು. ಸುಮಾರು ಜನ ಕೇಳ್ತಿದ್ರಿ ಯಾವ ತರ ಮಾಡಬೇಕು ಏನು ಎತ್ತ. ಹೊಸ ಗಾಡಿ ಮಾಡೋದ್ರಂಗೆ ಹೊಸ ಗಾಡಿದೇ ಕಂಪಲ್ಸರಿ ಅಂತಾನೆ ಕಮೆಂಟ್ ಮಾಡಿ ಕೇಳಿದ್ದೀರಾ. ಹೊಸ ಗಾಡಿ ಮಾಡೋದು ಯಾವ ತರ, ಎಷ್ಟು ಬರುತ್ತೆ, ಹೆಂಗ್ ಮಾಡಬೇಕು, ಏನು ಐಡಿಯಾ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಹಂಗಾಗಿ ಈ ವಿಡಿಯೋ ಬಂದು ಹೊಸ ಗಾಡಿ 35 ಸೀಟ್ರು ನಿಮ್ಗಾಗಿ ಯಾವ ತರ ಮಾಡೋದಂತ ಒಂದು ಐಡಿಯಾ ನನ್ನ ಕಡೆಯಿಂದ ಒಂದು ಸಣ್ಣದ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಸ್ನೇಹಿತರೆ ನೋಡೋಣ. ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ. ನಮ್ಮ ಹೊಸ ಗಾಡಿ 35 ಸೀಟರು. ಈ ಗಾಡಿ ನಾನು ಮಾಡಿದ್ದು ಈಗ ಆಲ್ರೆಡಿ ಹತ್ತತ್ರ 1 ವರ್ಷ ಆಗಿದೆ ಗಾಡಿ ಬಂದು. ಅಂದರೆ ಗಾಡಿ ಚಾರ್ಜಿ ತಗೊಂಡು ವರ್ಷ ಆಗಿದೆ, ಗಾಡಿ ರೆಡಿಯಾಗಿ ಬಂದಾಗ ಒಂದು 8 ತಿಂಗಳಾಗಿದೆ. ಇಲ್ಲಿ ಕಾಣ್ತಿರೋ ಗಾಡಿ ನಿಮಗೆ ಪೂರ್ತಿ 33+2 ಗಾಡಿ. ಇದು 33+2 ಅಲ್ಲಿ ನಮಗೆ ವಿನಾಯಕ ಬಾಡಿ ಮಾಡಿಸಿರೋದು. ಇದನ್ನು ಒಟ್ಟು ಸುಮಾರು ಬಾಡಿ ಇದೆ. ವಿನಾಯಕ ಬಾಡಿ ಇದೆ, ಸಾರಾ ಬಾಡಿ ಇದೆ, ಪ್ರಕಾಶ್ ಬಾಡಿ ಇದೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ನನಗಿಷ್ಟ ಆಗಿದ್ದು ಬಂದು ವಿನಾಯಕ ಬಾಡಿ. ನಾನು ಎಲ್ಲೂ ಬೇರೆ ಎರಡನೇ ಆಪ್ಷನ್ ಇಟ್ಕೊಂಡಿಲ್ಲ. ಯಾಕೆಂದರೆ ನನಗೊಂದು ಆಸೆ ಇತ್ತು ವಿನಾಯಕ ಬಾಡಿಲಿ ಗಾಡಿ ಕಟ್ಸ್ಬೇಕು ಅಂತ ಅಂದ್ಬಿಟ್ಟು 33ನೇ ಮಾಡಿಸ್ಬೇಕು ಅಂದ್ಬಿಟ್ಟು. ಅದೊಂದು ಜೊತೆಗೆ ಇಲ್ಲಿ ಕಾಣುತ್ತಲ್ಲ ನಿಮಗೆ, ಈ ಗಾಡಿ ನಂದು ಫಸ್ಟ್ ಡ್ರೀಮ್ ಇತ್ತು. ಈ ಗಾಡಿ ಇಲ್ಲಿ ಕಾಣಿಸೋ ಟೆಂಪೋ ಟ್ರೋಲರು, ಅದು ನನ್ನ ಫಸ್ಟ್ ಡ್ರೀಮ್ ಇತ್ತು. ಒಂದು ಟಿ ಟಿ ಗಾಡಿ ತಗೊಬೇಕು, ನಾನು ಡ್ರೈವರ್ ಆದಾಗ ಮುಂಚೆಯಿಂದನೂ ಟಿ ಟಿ ತಗೋಬೇಕು ಅನ್ನೋ ಆಸೆ ಇತ್ತು. ಹಂಗಾಗಿ ಫಸ್ಟ್ನೇ ಗಾಡಿ ನಂದು. ಅದಕ್ಕೆ ಮುಂಚೆ ಒಂದು ಇಟಿಯೋಸ್ ಗಾಡಿ ಇತ್ತು. ಈ ಗಾಡಿ ತಗೋಬೇಕು ಅನ್ನೋ ಡ್ರೀಮ್ ಇತ್ತು. ಆ ಗಾಡಿ ತಗೊಂಡೆ. ಅದನ್ನ ಹೆಂಗೆ ಮೇಂಟೈನ್ ಮಾಡಬೇಕು ಹಂಗೆ ಮೇಂಟೈನ್ ಮಾಡ್ಕೊಂಡೆ. ಈಗ ಸ್ವಲ್ಪ ಡೌನ್ ಆಗಿದೆ. ಈ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಸದ್ಯಕ್ಕೆ ಇದ್ರ ಕ್ಲಿಯರ್ ಮಾಡೋಣ ಬನ್ನಿ ಸ್ನೇಹಿತರೆ. ಈ ಗಾಡಿ ಬಂದು ವಿನಾಯಕ ಬಾಡಿ. ವಿನಾಯಕದಲ್ಲಿ ನಾನು ಕಾಣಿಸಿದ್ದು ಒಂದು ಈಚರ್ ಪ್ರೋ 3009 BS6 ಗಾಡಿ. ಓಕೆನಾ, ಇದು ಫುಲ್ಲು ಮಾಡಿಫೈಡು. ಈ ಗಾಡಿ ಏನು ಕಾಣುತ್ತೆ, ಫಸ್ಟು ನಿಮಗೆ ಚಾರ್ಜಿ ಬರುತ್ತೆ. ಚಾರ್ಜಿ ಪ್ರತಿಯೊಂದೂ ಇದರಲ್ಲಿ ಎಡಿಟಿಂಗಲ್ಲಿ ವೀಡಿಯೋ ಎಲ್ಲ ಫೋಟೋ ಸಮೇತ ಹಾಕ್ತೀನಿ. ನಮ್ಮ ಗಾಡಿ ಬಂದದ್ದು ತಾವಿಂದನೂ ಎಂಡ್ ಯಾವ ಥರ ಎಲ್ಲಿವರೆಗೂ ಕೆಲಸ ಮುಟ್ತು ಅಂತ ಅಂದ್ಬಿಟ್ಟು ಅದು ವೀಡಿಯೋ ಹಾಕ್ತೀನಿ. ಇದರಲ್ಲಿ ನಾನು ಈ ಶೇಪನ್ನು ಸೆಲೆಕ್ಟ್ ಮಾಡಿದೆ. ವಿನಾಯಕ ಬಾಡಿಯಲ್ಲಿ ಬಂದು ಈ ಶೇಪನ್ನು ಸೆಲೆಕ್ಟ್ ಮಾಡಿದೆ. ಈ ಶೇಪ್ ಏನಕ್ಕಪ್ಪ ಅಂತಂದರೆ, ಈ ಶೇಪು ಸ್ವಲ್ಪ ಅಗಲ ಇದೆ, ಫ್ರಂಟ್ ಗ್ರಿಲ್ಲು ಅಗಲ ಬರುತ್ತೆ. ಹಂಗಾಗಿ ಇದನ್ನು ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ಏನಪ್ಪ ಅಂತಂದರೆ ಡೈರೆಕ್ಟು ನಮಗೆ ಇದು ಇಂಟರ್ಕೂಲರು ಮತ್ತು ರೇಡಿಯೇಟ್ರು ಪ್ರತಿಯೊಂದೆಲ್ಲ ಇಲ್ಲಿ ಹತ್ರದಲ್ಲಿರೋದ್ರಿಂದ ಇಲ್ಲಿ ಗಾಳಿ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಬಂದು ಗಾಡಿ ಹೀಟ್ ಆಗಲ್ಲ, ಜಾಸ್ತಿ ಗಾಡಿ ಹೀಟ್ ಆಗಲ್ಲ ರನ್ನಿಂಗಲ್ಲಿ. ಯಾಕೆಂದರೆ ಮಳೆಗಾಲದಲ್ಲೆಲ್ಲ ಓಕೆ ಗಾಡಿ, ಮಳೆಗಾಲ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಹೀಟ್ ಆಯ್ತವೆ. ಇದೊಂದೇ ಗಾಡಿ ಅಂತಲ್ಲ, ಯಾವುದೇ ಒಂದು ಗಾಡಿ ಆದ್ರೂ ಗ್ರಿಲ್ಲಲ್ಲಿ ಜಾಸ್ತಿ ಓಪನ್ ಇತ್ತು ಅಂತಂದರೆ ಗಾಡಿ ಹೀಟ್ ಆಗೋದು ಮತ್ತು ಇವೆಲ್ಲ ಕಮ್ಮಿ ಆಗುತ್ತೆ. ಗ್ರಿಲ್ ಜಾಸ್ತಿ ಕ್ಲೋಸ್ ಆದರೆ ಆ ಥರ ಆಗುತ್ತೆ. ಈ ಥರ ಇಷ್ಟು ಓಪನ್ ಇತ್ತು ಅಂತಂದರೆ ಅದು ಕಾರಣಕ್ಕೂ ಹೀಟಿಂಗ್ ಕಂಪ್ಲೇಂಟ್ ಬರಲ್ಲ ಗಾಡಿ. ಓಕೆನಾ. ಅದಾದಮೇಲೆ ಇದೆಲ್ಲ ಸ್ಟಿಕ್ಕರಿಂಗ್ ಎಲ್ಲ ಬಂದು ಅಲ್ಲೇ ಕುಂದಾಪುರದಲ್ಲೇ ಮಾಡಿಸಿದ್ದು ಪ್ರತಿಯೊಂದನ್ನು, ಅಲ್ಲಿಂದ ಇಲ್ಲಿವರೆಗೂ. ಇದು ಸೇಮ್ ನಮ್ಮ 50 ಏನು ನೋಡಿದ್ದೀರಾ ಸ್ನೇಹಿತರೆ, ನೀವು 50 ಏನು ನೋಡಿದ್ದೀರಾ ಸೇಮ್ ಅದೇ ಥರನೇ ಪೇಂಟಿಂಗು. ಫ್ರಂಟು ಮತ್ತು ಈ ಸೈಡೆಲ್ಲ ಬಾಡಿ ಎಲ್ಲ ವೈಟೇನೇ. ಬಾಡಿ ಎಲ್ಲ ವೈಟು, ಅದ್ರ ಮೇಲಕ್ಕೆ ಬ್ಲ್ಯಾಕು. ಈ ಗ್ಲಾಸ್ ಫ್ರೇಮಿಂದ ನಿಮ್ಗೆ ಅವತ್ತು ಇದೇ ಥರ ತೋರಿಸಿದ್ದೀನಿ ನಮ್ದು ಆ ಗಾಡಿದು. ಈ ಫ್ರೇಮಿಂದ ಮೇಲಕ್ಕೆಲ್ಲ ಬ್ಲ್ಯಾಕೇ ಇದೆ. ಬಟ್ ಇದು ವಿನಾಯಕ ಬಾಡಿ. ಅದರಲ್ಲಿ ವಿನಾಯಕ ಬಾಡಿಲಿ ಜಾಸ್ತಿ ಡಿಕ್ಕಿಗಳು ಬರುತ್ತೆ. ಇಲ್ಲೊಂದಿದೆ,
1 2 3 ಆ ಕಡೆ 4 ಆ ಕಡೆ 3 ಬರುತ್ತೆ. ಮತ್ತು ಹಿಂದೆಗಡೆ ಒಂದು ಡಿಕ್ಕಿ. ಇವೆಲ್ಲ ಡಿಕ್ಕಿ ಇರೋದ್ರಿಂದ ಲಗೇಜು ನಾವೇನೋ ಪ್ಯಾಕೇಜ್ ಮಾಡ್ತೀವಿ ಅಂತಂದರೆ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಂಗಾಗಿ ಡಿಕ್ಕಿ ಜಾಸ್ತಿ ಕೊಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ಇದು ವಿನಾಯಕ ಬಾಡಿಲಿ ಏನಪ್ಪ ಅಂದರೆ ಗಾಡಿ ವೆಯ್ಟ್ಲೆಸ್ ಬರುತ್ತೆ, ಬಟ್ ಮೈಲೇಜ್ ಚೆನ್ನಾಗಿದೆ. ಇವೆಲ್ಲ ಬ್ರಾಂಜ್ ಗ್ಲಾಸು, ಯಾಕೆಂದರೆ ಎ ಸಿ ಗಾಡಿಗೆ ಬ್ರಾಂಜ್ ಗ್ಲಾಸ್, ವೈಟ್ ಗ್ಲಾಸ್ಗಿಂತ ಬ್ರಾಂಜ್ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿ ಕೂಲಿಂಗ್ ಬರುತ್ತೆ ಎ ಸಿ ಗಾಡೀಲಿ, ಹಂಗಾಗಿ ಬ್ರಾಂಜ್ ಗ್ಲಾಸು. ಇದು ಎಮರ್ಜೆನ್ಸಿ ಎಕ್ಸಿಟ್ ಡಿಕ್ಕಿ ಇದು ಆಮೇಲೆ ಇದು ಫ್ರಂಟ್ ಶೇಪ್ ಅದಾದಮೇಲೆ ಬ್ಯಾಕ್ ಶೇಪು ಇದಾಗಿದೆ. ಬ್ಯಾಕ್ ಶೇಪ್ ಬಂದು ಸ್ಪೆನ್ಸರು, ಇವು ಫ್ರಂಟು ಬ್ಯಾಕ್ 2 ಸ್ಪೆನ್ಸರ್ ಶೇಪ್ ಇದು ವಿನಾಯಕ ಬಾಡಿಯಲ್ಲಿ. ಇದೆಲ್ಲ ಕಂಪ್ಲೀಟ್ ಅಲ್ಲೇ ಮಾಡಿಸಿ, ಸ್ಟಿಕ್ಕರಿಂಗು ಪ್ರತಿಯೊಂದು ಎಲ್ಲ ಅಲ್ಲಿಂದನೇ ಮಾಡಿಸಿದ್ದು ನಾನು. ಮತ್ತು ಇದು ಸಿಕ್ಕಾಪಟ್ಟೆ ಯೂಸ್ಫುಲ್, ಯಾಕೆಂದರೆ ಸುಮಾರು ಕಡೆ ಆರ್ ಟಿ ಓದಲ್ಲಿ ತೆಗೀರಿ ಮಾಡಿರಿ ಅಂತಾರೆ. ಬಟ್ ಇದು ಇರೋದ್ರಿಂದ ಎಷ್ಟು ಬೆನಿಫಿಟ್ ಅಂತಂದರೆ ಸುಮಾರು ಕಡೆ ಟೂ ವೀಲರ್ ಬಂದು ಡೈರೆಕ್ಟಾಗಿ ಗುದ್ಕೊಂಡಿದ್ದು ಆಗೈತೆ, ಇಲ್ಲಾಂದರೆ ಬಂಪರೇ ಹೋಗ್ತಿತ್ತು. ಬಟ್ ಇದು ನೆಲಕ್ಕೆ ಹೊಡೆದ್ರೂ ಅಷ್ಟೇ ಗಟ್ಟಿಯಾಗೈತೆ, ಬಟ್ ಅಷ್ಟು ಚೆನ್ನಾಗೈತೆ ಇದು. ಓಕೆನಾ. ಮತ್ತು ಇಲ್ಲೊಂದು ಕ್ಯಾಮ್ರಾ ಹಾಕ್ಸ್ಕೊಂಡಿನಿ ಈ ಗಾಡೀಲಿ, ಬ್ಯಾಕ್ ಕ್ಯಾಮ್ರಾ. ಆ ಕ್ಯಾಮ್ರಾ ಫುಲ್ಲು ಇಂಟೀರಿಯರ್ ಏನಿದೆ ಅದು ಹಂಗೆ ಕವರ್ ಆಗುತ್ತೆ. ಬಟ್ ಒಂದು ಸ್ವಿಚ್ಚಿಂದ ನಾವೇನು ರಿವರ್ಸ್ ಹಾಕಲೇಬೇಕು, ರಿವರ್ಸ್ ಗೇರ್ ಹಾಕಲೇಬೇಕು ಅಂತೇನಿಲ್ಲ. ಒಂದು ಸ್ವಿಚ್ಚಿಂದ ಎಂಟೈರ್ ಬ್ಯಾಕಲ್ಲಿ ಏನಿದೆ ಅಷ್ಟು ಕಾಣುತ್ತೆ. ಆಮೇಲೆ ವೀಲ್ ಅರ್ಚು, ಇದು ವಿನಾಯಕದಲ್ಲಿ ವೀಲ್ ಅರ್ಚು ಈ ಟೈಪ್ ಕೊಡ್ತಾರೆ. ಇದೊಂಥರ ಚೆನ್ನಾಗೈತೆ, ಬಟ್ ಹೊರಗಡೆಗೂ ಬರಲ್ಲ. ಜಾಸ್ತಿ ಹೊರಗೆ ಬಂದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಟಚ್ ಆಗೋದು ಅವೆಲ್ಲ ಆಗುತ್ತೆ, ಯಾಕೆಂದರೆ ಬಾಡಿ ಲೆವೆಲ್ಗಿಂತ ಸ್ವಲ್ಪ ಕರೆಕ್ಟಾಗಿ ಬಾಡಿ ಲೆವೆಲ್ಗೆ ಕೊಟ್ಟಿದ್ದಾರೆ, ಹಂಗಾಗಿ ಇದು ಚೆನ್ನಾಗಿದೆ, ಇದು ಕರೆಕ್ಟಾಗಿರುತ್ತೆ. ಆಮೇಲೆ ಕೆಳಗಡೆ ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಈ ಲೈಟ್ಗಳೆಲ್ಲ ಏನಕ್ಕೆ ಜಾಸ್ತಿ ಹಾಕ್ಸೋದು ಅಂತಂದರೆ ಇನ್ ಕೇಸ್ ನಾವು ಯಾವ್ದಾರು ಒಂದು ಕತ್ಲಲ್ಲಿ ಪಾರ್ಕಿಂಗ್ ಹಾಕೋಕ್ಕೆ ಅಂತ ಹೋಗಿರ್ತೀವಿ, ಇಲ್ಲಾಂದರೆ ಯಾವ್ದು ಸಣ್ಣ ರೋಡಲ್ಲಿ ರಿವರ್ಸ್ ಹೊಡಿತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ಆ ಪಾರ್ಕಿಂಗ್ ಲೈಟ್ ಆನ್ ಆಗಿಬಿಟ್ರೆ ಮಸ್ತಾಗಿ ಕಾಣುತ್ತೆ. ನಾನು ಹೇಳಿದ್ನಲ್ಲ ಆಗಲೇ 1 2 3 4 ಡಿಕ್ಕಿ ಇದೆ. ಎಲ್ಲೂ ಒಂದೇ ಒಂಚೂರು ಸ್ಪೇಸ್ ವೇಸ್ಟ್ ಮಾಡಲ್ಲ, ಅಷ್ಟು ನೀಟಾಗಿ ಬರುತ್ತೆ, ಅಷ್ಟೇ ನೀಟಾಗಿ ಬಾಡಿ ಕಟ್ಕೊಡ್ತಾರೆ. ಓಕೆನಾ ಸ್ನೇಹಿತರೆ. ಇದಾದಮೇಲೆ ಬಂದು ಇವಾಗ ನಿಮ್ಗೆ ತೋರಿಸಿತ್ತು ಕಂಪ್ಲೀಟು ಎಕ್ಸ್ಟೀರಿಯರು. ಇವಾಗ ಇಂಟೀರಿಯರ್ ನೋಡೋದಾದರೆ ಬನ್ನಿ ಒಳಗಡೆ ಹೋಗೋಣ. ಆಮೇಲೆ ಬಂದು ಡಿಸ್ಕ್ ಎಲ್ಲ ಇವು ಟ್ಯೂಬ್ಲೆಸ್ ಡಿಸ್ಕು ವಿತ್ ಕಂಪ್ನಿಯಿಂದನೇ ಬಂದ್ಬಿಡುತ್ತೆ. ಇದು ಕ್ಯಾಬಿನ್ ಡೆಕೋರೇಷನ್ ಹಿಂಗಿದೆ. ಇದೆಲ್ಲ ನಾವೇನು ಹೇಳಬೇಕು ಅಂತೇನೇನಿಲ್ಲ, ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಬಂದು ಬರೀ ಬಟ್ಟೆ ಅಷ್ಟೇನೆ. ಸಿಸ್ಟಮ್ ಬಂದು ರಾಬರ್ಟ್ ಸಿಸ್ಟಮ್ ಇದೆ, ರಾಬರ್ಟ್ ಸಿಸ್ಟಮು ವಿತ್ ಇದು ಬಾಕ್ಸು. ಇಲ್ಲಿ ವೈರಿಂಗು ಪ್ಲಸ್ ಏನಾದರೂ ನಮಗೆ ಸಣ್ಣ ಪುಟ್ಟ ಬಟ್ಟೆ ಇಟ್ಕೊಳೋದಾಗಲಿ, ಡಾಕ್ಯುಮೆಂಟ್ ಫೈಲ್ ಆಗಲಿ ಏನಾದ್ರೂ ಬಾಕ್ಸ್ ಇಟ್ಕೊಬೋದು. ಈ ಬಟ್ಟೆ ಒಂದು ಸೆಲೆಕ್ಟ್ ಮಾಡಿದ್ರೆ ಇಂಟೀರಿಯರ್ ಎಲ್ಲ ಅವ್ರ ಕಡೆಯಿಂದನೇ ಬರುತ್ತೆ. ಇದು ನಾವೇ ದೇವ್ರ ಫೋಟೋ ಎಲ್ಲ ನಾವೇ ಮಾಡಿಸ್ಕೊಂಡು ಹೋಗ್ಬೇಕು, ನಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಯಾವ ಥರ ಬೇಕೋ ಅದನ್ನು ಮಾಡಿಸ್ಕೊಂಡು ಹೋದ್ರೆ ಸಾಕು. ಬಟ್ ಇಂಟೀರಿಯರು ಕ್ಯಾಬಿನ್ ಸ್ಪೇಸು ಇಷ್ಟು ಬರುತ್ತೆ ನೋಡಿ, ಇಷ್ಟು ಕ್ಯಾಬಿನ್ ಸ್ಪೇಸ್ ಬರುತ್ತೆ. ಇಬ್ಬರು ಆರಾಮಾಗಿ ನಾವೆಲ್ಲ ಪ್ಯಾಕೇಜ್ ಹೋದರೆ 2 3 ಮಲ್ಕೊಂಡೇ ಹೋಗಿರ್ತೀವಿ ಈ ಜಾಗದಲ್ಲಿ. ಓಕೆನಾ. ಈ ಜಾಗದಲ್ಲಿ 2 3 ಮಲ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟರೆ 1 2 4 6 8 ಸ್ಪೀಕರ್ ಇದೆ ಈ ಗಾಡೀಲಿ ಬಂದು 8 ಸ್ಪೀಕರು. ಇದೊಂದು ಡೀಸೆಲ್ ಲೈಟು, ಮತ್ತು ಇದೊಂದು ಡೀಸೆಲ್ ಲೈಟು, ಇಲ್ಲೊಂದು ಬಾಲ್ ಲೈಟು. ನಮ್ಮ ಕಸ್ಟಮರ್ ಆಲ್ರೆಡಿ ಹೊಡೆದಾಕಿದ್ದಾರೆ, ಇದನ್ನು ತಗೊಂಬಂದು ಸ್ವಲ್ಪ ದಿವಸಕ್ಕೆ ಹೊಡೆದಾಕಿದ್ದಾರೆ. ಇಲ್ಲೊಂದು ಲೇಸರ್ ಇದು ಫಾರ್ ಹೆಡ್ಡು, ಇದು ಲೇಸರು. ಎರಡು ಸಬ್ ಇದೆ ಈ ಗಾಡೀಲಿ, ಸಬ್ ಊಫರು ಪ್ಲಸ್ ಇನ್ಬಿಲ್ಟು. ರಾಬರ್ಟಲ್ಲಿ ಇನ್ಬಿಲ್ಟ್ ಆ್ಯಂಪೇ ಬರುತ್ತೆ. ಇದು ಬಂದು 33 ಸೀಟರು. ಸೀಟ್ಸ್ ನೋಡಿ ನೀವು, ಸೀಟ್ಸ್ ಎಲ್ಲ ಬೇರೆ ಥರನೇ ಸ್ಟಿಚಸ್ ಮಾಡಿಸಿದ್ದೀನಿ. ಇದನ್ನು ಈ ಥರ ಸ್ಟಿಚಸ್ ಮಾಡಿಸಿ ಈ ಗಾಡಿಗೆ ಮಾಡಿಸಿರೋದು, ಯಾಕೆಂದರೆ ಎ ಸಿ ಗಾಡೀಲಿ ಇದಿತ್ತು ಅಂತಂದರೆ ಅಫಿಷಿಯಲಾಗಿ ಕಾಣುತ್ತೆ, ಪ್ಲಸ್ ಲಕ್ಸುರಿಯಾಗೂ ಕಾಣುತ್ತೆ ಗಾಡಿ, ಹಂಗಾಗಿ ಈ ಥರ ಮಾಡಿಸಿದ್ದೀನಿ. ಹಿಂಗಿದ್ರೆ ಸ್ವಲ್ಪ ಕೆಳಗಡೆ ಫ್ಲೋರ್ ಮ್ಯಾಟ್ ನೋಡ್ಬೋದು ನೀವು. ಫ್ಲೋರ್ ಮ್ಯಾಟು ಕಂಪ್ಲೀಟು ವುಡ್ ಟೈಪಲ್ಲಿ ಹಾಕಿದೆ, ಅಲ್ಲಿಂದನೇ ತೋರಿಸೋಕೆ ಎಷ್ಟು ನೀಟಾಗಿ ಕಾಣುತ್ತೆ. ವುಡ್ ಟೈಪಲ್ಲೇ ಬರುತ್ತೆ ನೋಡಿ, ಈ ಥರ ಕಾಣುತ್ತೆ ಫ್ಲೋರ್ದು ಇದೆಲ್ಲ. ಆಮೇಲೆ ಸುಮಾರು ಜನ ಕೇಳ್ತಿದ್ರಿ ನಮ್ಮ ಗಾಡಿ ವಿಡಿಯೋನ ನೀವು ಕತ್ಲಲ್ಲಿ ಲೈಟಿಂಗ್ಸ್ ಇರೋದನ್ನೊಂದು ಮಾಡಿ ಅಂತಂದ್ಬಿಟ್ಟು. ಅದನ್ನು ಯಾವಾಗಾರ ಸಾಧ್ಯ ಆದರೆ ಎಲ್ಲ ಗಾಡಿ ಒಟ್ಟಿಗಿದ್ದಾಗ ಒಂದು ಯಾವ್ದಾದ್ರು ಒಳ್ಳೆ ಜಾಗ, ಒಂದು ಒಳ್ಳೆ ಫೀಲ್ಡಿಗೆ ತೊಗೊಂಡೋಗ್ಬಿಟ್ಟು ಅದನ್ನು ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಮ್ಮ ಹೊಸ ಗಾಡಿ 35 ರೇಟ್ ಏನಿದೆ ಅದನ್ನು ಮಾತಾಡೋಣ. ಇನ್ನು ನೀವು ಆ ಕಡೆಗೆ ನೋಡೋದಾದರೆ ಇಲ್ಲೇ ಬಾ, ಈ ಕಡೆ ಬಾ, ಇಲ್ಲೊಂದು LED ಟಿ ವಿ ಹಾಕ್ಸಿದ್ದೀನಿ ಇಲ್ಲಿಗೆ. ಆಮೇಲೆ ಪ್ರತಿಯೊಂದು ಇದು UPS ಚಾರ್ಜರು, UPS ಇಂದ ಚಾರ್ಜಿಂಗ್ ಆಗುವಂಥದ್ದು ಫೋನ್ಗೆ. ಅದನ್ನು ಬಿಟ್ಟರೆ ಇಲ್ಲೆಲ್ಲ ಕಂಪ್ಲೀಟು ಒಂದೊಂದು ಸೀಟ್ಗೂ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಆ ಕಡೆಗೆ ತಿರ್ಗಿಸಿ, ಒಂದೊಂದು ಸೀಟ್ಗೂ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಆಮೇಲೆ ಬಂದು ವಿತ್ AC ಗಾಡಿ ಇದು. ಪ್ರತಿಯೊಂದಕ್ಕೂ ಲೈಟ್ ಇದೆ ನೋಡಿ, ಇಲ್ಲಿ ಕಾಣೋದು ಲೈಟು, ಇದು ಲೈಟ್ ಹಾಕ್ಸಿದ್ದೀನಿ. ಅದ್ರ ಜೊತೆಗೆ ಇನ್ನು ಟಾಪಲ್ಲಿ ಲೈಟ್ ಹಾಕ್ಸಿದ್ದೀನಿ.
ಆಮೇಲೆ ಇಲ್ಲಿ ಫ್ಲೋರಲ್ಲೂ ಬರುತ್ತೆ. ಈ ಫ್ಲೋರಲ್ಲಿ ಈ ಜಾಗದಲ್ಲಿ ರೆಡ್ ಲೈಟ್ ಹಾಕ್ಸಿದ್ದೀನಿ. ನಮ್ಗೆ ಯಾವ ಥರ ಬೇಕು ಅಂದ್ಕೊಡ್ತೀವೋ ಸ್ನೇಹಿತರೆ ಆ ಥರ ಎಲ್ಲ ಮಾಡಿಕೊಡ್ತಾರೆ. ಬಟ್ ಗಾಡೀಲಿ ನಮ್ಮ ಟೇಸ್ಟು ಇದ್ರೂ ಓಕೆ, ಅದ್ರ ಜೊತೆಗೆ ಅವ್ರ ಟೇಸ್ಟ್ ಪ್ರಕಾರನೂ ನಾವು ಮಾಡಿಸ್ಬೋದು. ಗಾಡಿ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ. ಬಟ್ ಅದೊಂದನ್ನೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ನಿಮ್ಗೆ ಎಲ್ಲಾದರೂ ಅಷ್ಟೇ ನಿಮ್ಮ ಐಡಿಯ ಪ್ರಕಾರ ಮಾಡಿಸಿ. ಪ್ಲಸ್ ಅವರು ಐಡಿಯಾನು ತಗೊಳ್ಳಿ, ಅಷ್ಟು ನೀಟಾಗಿ ಮಾಡ್ಕೊಡ್ತಾರೆ ಪ್ರತಿಯೊಂದು ಬಾಡಿ ಬಿಲ್ಡರೂ ಅಷ್ಟೇ. ನನಗಿಷ್ಟ ಆಗಿದ್ದು ಬಂದು ವಿನಾಯಕದಲ್ಲಿ ನಾನು ಮಾಡಿಸಿರೋದು. ವಿನಾಯಕ ಅಂತಂದ್ರೆ ಬಂದು ಕುಂದಾಪುರದಲ್ಲಿ ಬಾಡಿ ಬಿಲ್ಡ್ ಇರೋದು ಇದು. ಓಕೆ ಸ್ನೇಹಿತರೆ, ನಮ್ಮ ಈ ಇಷ್ಟೆಲ್ಲ ಆಗೋದಲ್ವ. ಇದಾದಮೇಲೆ ನಿಮಗೆ ನಮ್ಮ ಗಾಡಿದು ಯಾವ ಬಾಡಿ ಅದಕ್ಕೆ ಎಷ್ಟಾಯಿತು, ನಾನು ಎಷ್ಟು ಕೊಟ್ಟು ತಗೊಂಡೆ, ಚಾರ್ಜಿ ತಗೊಂಡ್ಮೇಲೆ ಏನು ಮಾಡಿದೆ, ಬಾಡಿ ತಗೊಂಡ್ಮೇಲೆ ಏನು ಮಾಡಿದೆ, ಬಾಡಿ ಮಾಡಿಸಿದ್ಮೇಲೆ ಎಷ್ಟಾಯಿತು, ಖರ್ಚು ಎಷ್ಟು ಬಂತು ಅಂತ ಪ್ರತಿಯೊಂದೂ ಈಗ ಹೇಳ್ತೀನಿ ಬನ್ನಿ. ಮತ್ತು ಸ್ನೇಹಿತರೆ, ರೇಟ್ ವಿಚಾರಕ್ಕೆ ಬಂತು ಅಂತಂದರೆ, ನಾನು ಈ ಗಾಡಿ ತಗೊಂಡಾಗ ಚಾರ್ಸಿ ಅಂತಂದರೆ ನಮಗೆ ಇವಾಗೇನು ಮೇಲೆ ತೋರಿಸಿನಿ ಬಾಡಿ ಏನು ಬರಲ್ಲ. ಚಾರ್ಸಿ ಬಂದು ನಮಗೆ 19.5 ಲಕ್ಷ ಬಿದ್ದಿದ್ದು. ಎಲ್ಲ ಕಂಪ್ಲೀಟು ಫ್ರ್ಯಾಂಕಾಗಿ ಹೇಳ್ತೀನಿ, ಯಾವುದೂ ರೇಟ್ ಜಾಸ್ತಿ ಹೇಳಲ್ಲ, ಯಾವುದೂ ಕಮ್ಮಿ ಹೇಳಲ್ಲ, ಇರೋದು ನಿದ್ದಂಗೆ ಹೇಳ್ತೀನಿ. ಇದು ನಾನು ಚಾರ್ಸಿ ತಗೊಂಬಂದಿದ್ದು 19.5 ಲಕ್ಷ ಆಯ್ತಾ. ಚಾರ್ಸಿಗೆ ಬಂದು ನಾನು ಲೋನ್ ಮಾಡಿಸಿದ್ದು 23 ಲಕ್ಷ. ಓಕೆನಾ, ಯಾಕೆಂದರೆ ವಿತ್ ಬಾಡಿ ಚಾರ್ಜಿ ಎರಡಕ್ಕೂ ಸೇರಿಸಿ 45 ಲಕ್ಷ ಮುಟ್ಟುತ್ತೆ. ಓಕೆನಾ, ಅದ್ರ ಜೊತೆಗೆ ನಾನು ಮಾಡಿಸಿದ್ದು ಲೋನು 23 ಲಕ್ಷ. ನನಗೆ EMI ಬರ್ತಾರೋದು 52,000 ಚಿಲ್ಲರೆ. 23 ಲಕ್ಷಕ್ಕೆ ಅಂದರೆ ಮಾಮೂಲಿ ಬ್ಯಾಂಕಲ್ಲಿ ಮಾಡಿಸಿರೋದು 52,000 ಬರ್ತೈತೆ ಪ್ರತಿ ತಿಂಗಳು. ಆಮೇಲೆ ಬಾಡಿಗೆ ಬಂದು ಕಂಪ್ಲೀಟು 1 ರೂಪಾಯಿ ನಿಲ್ದಂಗೆ ಪ್ರತಿಯೊಂದೂ ಬಾಡಿಗೆ ಕ್ಯಾಶ್ ಹಾಕಿದ್ದೀನಿ. ಅಂದರೆ 21.5 ಲಕ್ಷ ಬಾಡಿ ಬಂದಿದ್ದು. ಅದರಲ್ಲಿ ಸ್ವಲ್ಪ ನಮ್ಗೆ ಕಮ್ಮಿ ಮಾಡಿಕೊಟ್ರು ಸುರೇಶ್ ಅಣ್ಣರು. 21.5 ಲಕ್ಷ ಬಂತು ಬಾಡಿಗೆ. ಬಟ್ ಗಾಡಿ ಮಾತ್ರ 60 ದಿನಕ್ಕೆ ಕೊಟ್ಟರು. ನಮಗೆ ಮಾತ್ರ ಬೇಗ ಮಾಡಿಕೊಟ್ರು. ಕೆಲವೊಂದು ಸಂದರ್ಭ ಲೇಟ್ ಆಗಿರ್ಬೋದೇನೋ, ಬಟ್ ನಮಗೆ 60 ದಿನಕ್ಕೆ ಗಾಡಿ ಕೊಟ್ಟಿದ್ದಾರೆ, 63 ದಿನಕ್ಕೆ. ಬಾಡಿಗೆ ಬಂದ್ಬಿಟ್ಟು 21.5 ಲಕ್ಷ ಬರುತ್ತೆ ಗಾಡಿ. ಈ ವಿನಾಯಕ ಬಾಡಿದಲ್ಲಿ 21.5 ಲಕ್ಷ ಬಂತು ನಾನು ಮಾಡಿಸ್ಬೇಕಾದ್ರೆ. ಇವಾಗ ಏನು ರೇಟ್ ಚೇಂಜಸ್ ಇದೆಯಾ ನನಗೆ ಗೊತ್ತಿಲ್ಲ. 21.5 ಲಕ್ಷ ಬಾಡಿಗೆ ಕೊಟ್ಟಿದ್ದೀನಿ. ಪ್ಲಸ್ 19.5 ಲಕ್ಷ ಚಾರ್ಜಿಗಾಯಿತು. ಅದಾದಮೇಲೆ ಇನ್ನು ಸಣ್ಣ ಪುಟ್ಟ ಏನಾದ್ರೂ ಈ ಥರ ಲೈಟಿಂಗ್ ನೇಮ್ ಬೋರ್ಡ್ ಇದೆಯಲ್ಲ, ಈ ಲೈಟಿಂಗ್ ನೇಮ್ ಬೋರ್ಡು ಇದನ್ನೆಲ್ಲ ಇದೊಂದು, ಮತ್ತು ಸಣ್ಣ ಪುಟ್ಟ ಲೈಟ್ಸು ಏನಾರ ಇತ್ತು ಅಂತಂದರೆ ಎಕ್ಸ್ಟ್ರಾ ಹಾರನ್ನು, ಆಮೇಲೆ ದೇವ್ರ ಫೋಟೋ, ಇನ್ನು ಸಣ್ಣ ಪುಟ್ಟ ನಮ್ಗೆ ಏನು ಬೇಕೋ, ನಮ್ಮ ಐಡಿಗೆ ಏನು ಬೇಕೋ ಆ ಥರದ್ದೆಲ್ಲ ಗಾಡಿಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಬೇಕು ಅಂದದನ್ನ ನಾನು ತಗೊಂಡೋಗಿದ್ದೀನಿ. ಅದೆಲ್ಲ ಏನಮ್ಮಮ್ಮ ಅಂತಂದರೆ ಒಂದು 20,000 ಒಳಗೆ ಆಗಿರ್ಬೋದೇನೋ. ಎಲ್ಲ 19 ಒಂದು 20, 41.5 ಲಕ್ಷ ಆಯ್ತಾ ಬಂತು ಪ್ರತಿಯೊಂದೂ ಸಣ್ಣ ಪುಟ್ಟ ಐಟಮ್ಸ್ಗೆ. ಮತ್ತು ಗಾಡಿ 19.5, ಇದು ಚಾರ್ಜ್ 19.5, ಬಾಡಿ 21.5 ಎಲ್ಲ ಸೇರಿಸಿ. ಆಮೇಲೆ ಬಂದು ಡಾಕ್ಯುಮೆಂಟ್ಗೆ ಬಂದು ಡಾಕ್ಯುಮೆಂಟ್ಸ್ಗೆ ಬಂದ್ಬಿಟ್ಟು ಹತ್ತತ್ರ 2 ಲಕ್ಷ ಗಂಟೆ ಖರ್ಚಾಯಿತು. 60,000 ಪರ್ಮಿಟ್ಗೆ ಇಸ್ಕೊಂಡ್ರು RTOದವರು. 60,000 ಪರ್ಮಿಟ್ಗೆ ಇಸ್ಕೊಂಡು, ಮತ್ತು 1 ಲಕ್ಷ ಇನ್ಸೂರೆನ್ಸ್ ಕಟ್ಟಿದೆ. 160 ಪ್ಲಸ್ FC, ಆಮೇಲೆ FC ಇನ್ಸೂರೆನ್ಸು, ಟ್ಯಾಕ್ಸು, ಪರ್ಮಿಟು, ಇಷ್ಟಕ್ಕೆಲ್ಲ ಮಾಡೋ ಹೊತ್ತಿಗೆ ನಂಗೆ ಹತ್ತತ್ರ ಒಂದು 2 ಲಕ್ಷ ಇದಕ್ಕೆ ಮುಟ್ಟಿತು. 2 ಲಕ್ಷ ಡಾಕ್ಯುಮೆಂಟ್ಗೆ ಆಯಿತು. ಆಮೇಲೆ ನಂಬರು ನಾನೇ ಸೆಲೆಕ್ಟ್ ಮಾಡಿ ತಗೊಂಡಿದ್ದ ನಂಬರ್ ಇದು. ಯಾಕೆಂದರೆ ನಂದು ಫಸ್ಟ್ ಗಾಡಿ TT ಇರೋದ್ರಿಂದ 3452 ಅಂತ ನಂಗೆ ನಂಬರ್ ಅದೇ ಬೇಕು ಅಂತೇಳಿ ಈ ಗಾಡಿಗೆ 32,000 ಕೊಟ್ಟು ನಂಬರ್ ತಗೊಂಡೆ. ಇಷ್ಟು ಬಂತು ಖರ್ಚು. ಈ ಗಾಡಿ ಮಾಡಿಸೋದಕ್ಕೆ ನನಗೆ ಅಪ್ ಟು 45 ಲಕ್ಷ ಖರ್ಚು ಬಿದ್ದೈತೆ. ಗಾಡಿ ಮಾತ್ರ ಜಿನ್ಯನಾಗಿದೆ, ಚೆನ್ನಾಗಿ ಓಡುತ್ತೆ. ಡ್ಯೂಟಿಗಳು ಹಂಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳು ನಾವು ಕವರ್ ಮಾಡಿ ಡ್ಯೂಟಿ ಹಿಡೀತು ಅಂತಂದರೆ ನಮ್ಗೆ ಇನ್ನು ಯಾವುದೇ ಥರದ್ದೇನು ಸಮಸ್ಯೆ ಇರಲ್ಲ, ಆರಾಮಾಗಿ ಓಡಿಸ್ಕೊಬೋದು. ಗಾಡಿಗೆ ಬಂದು 21.5 ಲಕ್ಷವರೆಗೂ ಕ್ಯಾಶ್ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದು ಬಂದು ಲೋನ್ ಮಾಡಿಸಿದ್ದೀನಿ. ಇವಾಗ ಡಾಕ್ಯುಮೆಂಟ್ಗೆ ಮತ್ತೇನು ಇವಾಗ 19.5 ಹೇಳಿದ್ನಲ್ಲ, 19.5 ಪ್ಲಸ್ ಇವಾಗ ಡಾಕ್ಯುಮೆಂಟ್ಗೆ ಅಂತೇಳಿ 23 ಲಕ್ಷ ಲೋನ್ ಮಾಡಿದ್ನಲ್ಲ, ಅದು ಅದಕ್ಕೆ ಸರೋಯ್ತು. ಇನ್ನು ಚಾರ್ಜಿದೇನೇ ಬಂದರೂ ಬಾಡಿದೇನೇ ಬಂದ್ರೂ ಅದಷ್ಟು ಅಮೌಂಟ್ ಹಾಕಿರೋದು, ಎಕ್ಸ್ಟ್ರಾಸ್ ಅಮೌಂಟು ನಾನೇ ಹಾಕಿರೋದು ಇದಕ್ಕೆ. ಓಕೆನಾ ಸ್ನೇಹಿತರೆ, ಒಂದು ಸಣ್ಣ ಎಕ್ಸಾಂಪಲು ಈ ವಿಡಿಯೋ ಇಲ್ಲಿಗೆ ಓಕೆ, ಇಷ್ಟಕ್ಕೆ ನನ್ನ ಮಾಹಿತಿ ಮುಗೀತು. ಬಟ್ ಅದ್ರ ಜೊತೆಗೆ ಒಂದು ಸಣ್ಣದೊಂದು ನನ್ನ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಏನಪ್ಪ ಅಂತಂದರೆ, ನಮ್ಮಲ್ಲಿ ಒಂದು ಹೊಸ ಗಾಡಿ ಮಾಡೋದಕ್ಕೆ ತುಂಬ ಕಷ್ಟ ಆಗೈತೆ. ಯಾಕೆಂದರೆ ಕೆಲವ್ರದ್ದು ದುಡ್ಡಿದ್ದವರು ಓಕೆ, ಯಾರೇ ಆಗಲಿ ಒಂದು ಡೈರೆಕ್ಟಾಗಿ ಹೋಗಿ ನಾನು ಹೊಸ ಗಾಡಿನೇ ಮಾಡ್ತೀನಿ ಅಂತಂದ್ಬಿಟ್ಟು ಅದೇ ಕಾರಣಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಿರೋ ಪ್ರಕಾರ ಸಾಲ ಸೋಲ ಮಾಡಿ ಮಾಡೋದಾದರೆ ಮಾಡೋಕ್ಕೆ ಹೋಗ್ಬೇಡಿ ಹೊಸ ಗಾಡಿನ. ನಾನು ಒಂದೇ ಗಾಡಿ ಬಸ್ ತಗೊಂಡು ಡೈರೆಕ್ಟಾಗೆ ತಗೊಂಡು ನಾನು ಬಚಾಯಿಸ್ಕೊತೀನಿ ಅನ್ನೋದೆಲ್ಲ ಕಷ್ಟನೇ. ಫಸ್ಟು ನಾನು ತಗೊಂಡಿದ್ದು ಒಂದು TT. ಆ ಗಾಡಿ ತಗೊಂಡು ಅದ್ರದ್ದು EMI ಕಂಪ್ಲೀಟ್ ಆಗೋವರೆಗೂ ನಾನು ಇನ್ನೊಂದು ಗಾಡಿಗೆ ಅಂತ ಕೈ ಇಕ್ಕಿಲ್ಲ. ಆ ಗಾಡಿ ಕಂಪ್ಲೀಟ್ ಆಗಬೇಕು EMI ಅಂತೇಳಿ ಆ ಗಾಡಿಗೆ 12 ಲಕ್ಷ ಆನ್ ರೋಡ್ ಇದ್ದಿದ್ದು. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ TT ಗಾಡಿದು ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ಬೇಕಿದ್ರೆ. ಅದರಲ್ಲಿ ಹೇಳಿದ್ದೀನಿ ಪೂರ್ತಿ TT ಮಾಹಿತಿ ಹೆಂಗೆ ಅಂತಂದ್ಬಿಟ್ಟು.
ಆ ಗಾಡಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾನು ಆ ಗಾಡಿದು EMI ಆಗಲಿ ಇನ್ನೊಂದಾಗಲಿ ಪೆಂಡಿಂಗ್ ಉಳಿಸ್ಕೊಳ್ದಿರ ನೀಟಾಗಿ ಕಟ್ಕೊಂಡೆ. ಕಟ್ಟಾದ್ಮೇಲೆ ಇನ್ನೂ ಒಂದು TT ತಗೊಂಡೆ, ಅದ್ರ ಜೊತೆಗೆ 33 ತಗೊಂಡೆ. ಅದಾದಮೇಲೆ ಈ ಗಾಡಿ ಮಾಡಬೇಕು ಅನ್ನಿಸ್ತು. ಈ ಗಾಡಿ ಮುಂಚೆ ಇನ್ನೊಂದು 50 ತೋರಿಸಿದ್ನಲ್ಲ, ಆ ಗಾಡಿ ತಗೊಂಡೆ. ಅದಾದಮೇಲೆ ಇನ್ನೊಂದು ಈ ಗಾಡಿ ಹೊಸ ಗಾಡಿ 35 ಮಾಡ್ಕೊಂಡೆ. ಅದಾದಮೇಲೆ ಇನ್ನೊಂದು ಗಾಡಿ 50 ತಗೊಂಡೆ. ಈ ಥರ ಯಾವುದೇ ಒಂದು ಗಾಡಿ ತಗೊಳಕ್ಕಿದ್ರು ಒಂದೊಂದೇ ತಗೊಳ್ಳಿ. ಒಂದು ಗಾಡಿದು ಒಂದು 90% ಕ್ಲಿಯರ್ ಆದಮೇಲೆ ಇನ್ನೊಂದು ಗಾಡಿಗೆ ಪ್ಲ್ಯಾನ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದೇ ಸತಿ ಒಟ್ಟೊಟ್ಟಿಗೆ ತರಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇವಾಗ ನನಗೂ ಬ್ಯಾಕ್ ಸಪೋರ್ಟ್ ಇಲ್ಲ, ನನಗೂ ಬ್ಯಾಕ್ ಸಪೋರ್ಟ್ ಕಡಿಮೆನೇ ಇರೋದು. ಕೆಲವರು ಗೊತ್ತಿರಲ್ಲ ನನ್ನ ವಿಚಾರ ಏನು ಎತ್ತ ಅಂತೇಳಿ. ನನಗೂ ಬ್ಯಾಕ್ ಸಪೋರ್ಟ್ ಅಂದರೆ ನನ್ನ ತಾಯಿ ಮತ್ತು ನಮ್ಮ ಮಿಸ್ಸಸ್ ಇಬ್ಬರೇ ನಾನು ಸಪೋರ್ಟ್ ಮಾಡೋದು. ಅದನ್ನ ಬಿಟ್ಟರೆ ಇನ್ನೇನೇ ಸಂಪಾದನೆ ಅನ್ನೋದಿದ್ರು ನಾನೇ ಮಾಡಬೇಕಾಗಿರೋದು. ಓಕೆನಾ? ಹಂಗಾಗಿ ಯಾವುದೇ ಒಂದು ಗಾಡಿ ಮಾಡ್ತೀರಂತಂದ್ರೂ ನಿಧಾನಕ್ಕೆ ತಗೊಳ್ಳಿ. ಒಂದೊಂದೇ ತಗೊಂಡು ಒಂದೊಂದೇ ಮಾಡ್ಕೊಂಡೋಗಿ. ಓನ್ ಕಮ್ ಡ್ರೈವರ್ ಆದರೆ ಒಂದು ಸಣ್ಣ TT ತಗೊಳ್ಳಿ. ಅದನ್ನೊಂದು ಫುಲ್ ಕ್ಯಾಶ್ ಅಂತ ಮಾಡ್ಕೊಂಡಾದ್ಮೇಲೆ ನೀನು ಯಾವ ಗಾಡಿ ಕೈ ಹಾಕಿದ್ರೂ ನೀವು ಆರಾಮಾಗಿ ಬಚಾಯಿಸ್ಕೊಬೋದು. ಯಾಕೆಂದ್ರೆ ಆ ಗಾಡಿ ತೆಗೆದು ಇದಕ್ಕೆ ಹಾಕೊಬೋದು, ಈ ಗಾಡಿ ತೆಗೆದು ಅದಕ್ಕೆ ಹಾಕೊಬೋದು. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದೇ ಸತಿ ಯಾವುದೇ ಗಾಡಿಗೂ ಕೈ ಹಾಕಕ್ಕೆ ಹೋಗ್ಬಿಡಿ. ದೊಡ್ಡ ಗಾಡಿಗಳಲ್ಲಿ ನನ್ನ ನನಗೆ ಅನುಭವ ಆಗಿಲ್ಲ, ಆಗೋ ಥರ ಮಾಡ್ಕೊಂಡಿಲ್ಲ ನಾನು. ಒಂದೊಂದು ಸತಿ ನನಗೆ ಕುತ್ಕೊಂಡಿರುತ್ತೆ ಹತ್ತತ್ರ. ನಾನು ಒಂದು ತಿಂಗಳಿಗೇ ನನ್ನ ಖರ್ಚು ಏನೈತೆ ಅಂತಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟು ಕಮಿಟ್ಮೆಂಟ್ ಕುತ್ಕೋಗಿರುತ್ತೆ. ಬಟ್ ಹಂಗಾಗಿ ಈ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೇಳಿ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸುಮಾರು ಜನ ಲೈಟಿಂಗ್ದೆಲ್ಲ ಕೇಳ್ತಿದ್ರೆ ಎಲ್ಲ ಗಾಡಿ ಒಟ್ಟಿಗೆ ಇದ್ದಾಗೇ ಮಾಡ್ತೀನಿ. ಅದೊಂದು ಅಂತ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ. ಎಲ್ಲ ಗಾಡಿದು ಒಟ್ಟಿಗೆ ಇದ್ದಾಗೇ ಎಲ್ಲ ಲೈಟಿಂಗ್ ಪ್ರತಿಯೊಂದು ಹಾಕ್ಬಿಟ್ಟು ತೋರಿಸ್ತೀನಿ, ಯಾವ್ಯಾವ ಗಾಡಿದು ಏನಿರುತ್ತೆ ಅಂತಂದ್ಬಿಟ್ಟು. ನಿಮ್ಗೆ ಯಾವ್ದಾರ ಬೇರೆ ಥರದ್ದು ವಿಡಿಯೋ ಅಂದರೆ ನಿಮ್ಗೆ ಅನುಕೂಲ ಆಗಬೇಕು. ನಾನು ಮಾಡೋ ವಿಡಿಯೋ, ನಾನು ಡೈಲಿ ವ್ಲಾಗ್ ಮಾಡ್ತೀನಲ್ಲ, ಅದೆಲ್ಲ ವಿಡಿಯೋ ಸುಮ್ಮನೆ ನೀವು ನೋಡೋ ಅಂಥದ್ದು ನಮ್ಮ ದಿನ ಹೆಂಗಿರುತ್ತೆ, ದಿನಚರಿ ಡ್ರೈವರ್ದು ಆ ಥರ ಇರುತ್ತೆ. ಅದು ಕಂಟಿನ್ಯೂ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಮಾಹಿತಿ ಯಾವ ಥರ ಬೇಕು, ನಿಮ್ಗೆ ಉಪಯೋಗ ಆಗಬೇಕು, ನಿಮ್ಗೆ ಒಳ್ಳೇದು, ನಿಮ್ಗೆ ಇವ್ರು ಹೇಳಿದ್ದರಲ್ಲಿ ಓಕೆ, ನಿಮ್ಗೊಂದು ಏನಾರ ಅನುಕೂಲ ಆಗೋವಂಥದ್ದು ವಿಡಿಯೋ ಮಾಡಿ ಅಂತೇಳಿ ಅದ್ರ ಪ್ರಕಾರ ಮಾಡಿಕೊಡ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಇವತ್ತಿನ ವ್ಲಾಗು ಇಲ್ಲಿಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಾ ಒಂಚೂರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ರೀತಿಲಿ ವ್ಯೂಸ್ ಎಲ್ಲ ಹೋಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ